ರೆಡಿ ಆಗಿ ಸೂಪರ್ ಆಗಿದೆ. ಸೂಪರ್ ಆಗಿದೆ. ನಿಮ್ಮ ಫೇವ್ರೇಟ್? ನಿಮ್ಮ ನೆಕ್ಸ್ಟ್ ಫೇವ್ರೇಟ್? ನಾವು ಫಸ್ಟ್ ಫೇವ್ರೇಟ್. ತಲೆ ಬಚ್ಚಿಸ್ಕೊಳ್ಳೋಕ್ಕೆ ದೊಡ್ಡಮ್ಮ ಫುಲ್ ಎದ್ರುಕೊಂಡು ಕೂತ್ಬಿಟ್ಟಿದ್ದಾರೆ. ಇವ್ರು ಕಂಪ್ಲೀಟ್ಲಿ ರೆಡಿ ಆಗಿದ್ದಾರೆ. ನೆಕ್ಸ್ಟು ಇವ್ರು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕ್ಕಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಬ್ರೈಡ್ ಬಂದೇ ಬಿಟ್ಟರು. ಇವತ್ತೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ವಿ ಆರ್ ಸೋ ಬ್ಯುಸಿ. ಇವಾಗ ಮೇ ಬಿ 3:30 ಮಧ್ಯಾಹ್ನ ಊಟ ಮಾಡಿ ಕೂತಿದ್ದೀವಿ. ಫೋಟೋ ತೆಗೆಸ್ಕೊತಾ ಇದ್ದಾರೆ. ನೋಡಿ ಆಲ್ರೆಡಿ ಎಷ್ಟನ್ನು ಏನು ಮಾಡಿದ್ರೆ ನಾನು ಟೈಮ್ ಇದ್ದಾಗ ಅದೇ ಎಷ್ಟೆಲ್ಲ ಹಿಂಗೆ ಹೋಗ್ತಾ ಇದ್ದೀವಿ. ನಮ್ಮ ಯಾರು ನೋಡಬೇಕಲ್ವ, ನಮ್ಮ ಅಕ್ಕನ ಅವ್ರ ಗಂಡ ನಾಗಮಕ್ಕಳು ಆಲ್ರೆಡಿ ಬಂದು ನೋಡೋಣ ಇಲ್ತಾರ ಇಲ್ವಾ ಅಂತ. ಆಮೇಲೆ ತೋರಿಸ್ತೀವಿ. ನೆನ್ನೆ ಸ್ಟೋರಿ ಕಂಟಿನ್ಯೂ ಮಾಡ್ತಿದ್ದೀವಿ. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ನಿನ್ನೆ ಪ್ರೆಸೆಂಟೇಷನ್ ಕೊಡೋದಿರುತ್ತಲ್ಲ, ಅದನ್ನು ಕೊಡೋಕ್ಕೆ ನಾನು ಇವರು ನಮ್ಕೊಂಡು ಹೋಗಿದ್ವಿ. ಆಯಿತಾ, ಸುಮ್ಮನೆ ಕೂತು ಬೋರ್ ಆಗ್ತಿತ್ತು ಅಂತೇಳಿ ಒಂದು ಟಾಸ್ಕ್ ಅಂತ ಹೇಳ್ಬಿಟ್ಟು ಇವಾಗ ನಮ್ಗೆ ಅವ್ರು ಯಾರಂತ ಗೊತ್ತಿಲ್ಲ ಅನ್ನೋ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದವ್ರನ್ನ ಮಾತಾಡಿಸ್ಬೇಕು. ಇವಳು ಫಸ್ಟು, ಆಮೇಲೆ ನಾನು ನೆಕ್ಸ್ಟ್. ಆಯಿತಾ, ಹಂಗಿತ್ತಾ ಗೊತ್ತಿಲ್ಲದಿದ್ದವ್ರನ್ನೂ ಮಾತಾಡಿಸ್ತಿದ್ವಿ. ಇವಳು ಮಾತಾಡ್ಸಿದ್ರು. ಚೆನ್ನಾಗಿದೆ. ಇವಳು ಊಟ ಮಾಡ್ಕೊಂಡು ಹೋಗಿ ಆಂಟಿ ಅಂತಿದ್ದು. ಕಣಪ್ಪ ಊಟ ಆಯಿತು. ನಾನು ಹಿಂಗೆ ಚೆನ್ನಾಗಿದ್ದೀರಾ ಇವಾಗ ಬಂದು ಅವ್ರು ಯಾರಂತಾನೆ ಗೊತ್ತಿಲ್ಲ. ನನ್ನ ಕಂಡಿಡ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತೀನಿ. ನೆನ್ಪಿಡ್ಕೊಂಡಿದ್ದೀರಾ ನನ್ನನ್ನು ಇಷ್ಟು ಚೆನ್ನಾಗಿ ನೆನ್ಪಿಡ್ಕೊಂಡಿದ್ದೀವಿ. ಅವ್ರು ಯಾರಂತಾನೆ ಗೊತ್ತಿಲ್ಲ, ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಸೀರಿಯಸ್ ಇನ್ನೊಬ್ರು ಆಂಟಿ ಕೆನ್ನೆಲ್ಲ ಇಟ್ಕೊಂಡು ನೀನು ಅಂತಿದ್ದಾರೆ. ಸೀರಿಯಸ್ಲಿ ಗೊತ್ತೇ ಇಲ್ಲ ಅವ್ರು ಯಾರಂತ. ಆಮೇಲೆ ಇನ್ನೊಂದು ಏನಂತಂದ್ರೆ ಏನಾಯ್ತು ಅಂದರೆ ನಾನು ಹೇಳ್ತೀನಿ. ಇವಳು ಫಸ್ಟು ಇವಳು ಕೇಳೋದು ಚೆನ್ನಾಗಿದ್ದೀರಾ ಆಂಟಿ. ಇವಳನ್ನ ಕೇಳೋದು ನೀವು ಯಾರು ಅಂತ, ಯಾರು ಗೊತ್ತೇ ಆಗಲಿಲ್ಲ ಅಂತ ಅಂದರು. ಇವಳು ಅದಕ್ಕೆ ನಾನೇನು ಅಂದಿಲ್ಲ. ಅವರೇನು ಅಂದಿಲ್ಲ. ನೀವು ತಂಗಿನಾ ಅಂತ ಅಂದ್ರೆ ಅಲ್ಲೇ ಮ್ಯಾನೇಜ್ ಮುಗ್ದೋಯ್ತು. ಇವಳು ಇಷ್ಟೇ ಮುಗ್ದೋಯ್ತು. ನಾನು ಒಬ್ಬರು ಆಂಟಿಗೆ ಕೇಳ್ಬಿಟ್ಟೆ ಚೆನ್ನಾಗಿದ್ದೀರಾ ಅಂತ. ಅವರು ಮೇಕಪ್ ಮೇಲೆ ಗೊತ್ತೇ ಆಗ್ತಿಲ್ಲ ಕಣಪ್ಪ ಯಾರು ಒಂದು. 5 ಸೆಕೆಂಡ್ ಫುಲ್ ಪಿಂಟರ್ ಆಫ್ ಸೈಲೆನ್ಸ್ ನಡ್ಕೊತಿದ್ದಾರೆ ಇಬ್ಬರು. ಹುಡುಗಿ ತಂಗಿ ಅಂದೆ. ನಾನು ತಂಗಿ ಅಂದ್ರು. ಬರೀ ತಂಗಿ ಅಂದರು. ಆಮೇಲೆ ಯಾರು ತಂಗಿ ಅಂದರೆ ಇವ್ರ ಅಪ್ಪನ ಹೆಸರು ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅವ್ರು ಗಂಡಿನ ಕಡೆಯವರು ಏನೋ ನನಗೆ ಗೊತ್ತಿಲ್ವಲ್ಲ ಅವ್ರು ಯಾರಂತ. ನಾವು ಹೆಣ್ಣಿನ ಕಡೆಯವರು ಅಂತ ಹೇಳಿ ಸೈಲೆಂಟಾಗಿ ಹೋಗ್ಬಿಟ್ಟು ಹೋದ್ರು. ಫುಲ್ ಮುಕ್ಕರ್ ಅಂದರೆ ನೆಕ್ಸ್ಟ್ ಲೆವೆಲ್ಸ್ಟಿಂದ ಯಾರಿಗೂ ಮಾತಾಡ್ಸೋಕೆ ಹೋಗಲಿಲ್ಲ. ಅಲ್ಲೇ ಸ್ಟಾಪ್ ಮಾಡಿಸಿದೆ. ನಾನಂತೂ ಮಾತಾಡಿಸ್ದೆ. ಯಾರು ಬರ್ತಾ ಇಲ್ಲ ಮನೆಗೆ ಹೋಗೋಣ ಅಂತ. ನನಗೆ ಕಾಲೇಜ್, ನನಗೆ ಎಕ್ಸಾಮ್, ಹಾಲಿಡೇ